Hello students, welcome to the second semester history class. ಎರಡನೇ ಸೆಮಿಸ್ಟರ್ಯ ಇತಿಹಾಸ ವರ್ಗಕ್ಕೆ ತಮಗೆಲ್ಲ ಸ್ವಾಗತ. In our previous class we had started about the military achievements of Samudragupta, one of the great warrior of ancient India. ನಮ್ಮ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಬರುವಂಥ ಪ್ರಸಿದ್ಧ ಯೋಧನಾದ ಸಮುದ್ರಗುಪ್ತನ ದಂಡಯಾತ್ರೆಗಳ ಬಗ್ಗೆ ವಿಷಯ ನೋಡ್ತಾ ಇದ್ವಿ. ಹಿಂದಿನ ವಿಡಿಯೋದಲ್ಲಿ ನಾನು ಅವನ ಉತ್ತರ ಭಾರತದ ದಂಡಯಾತ್ರೆಗಳ ಬಗ್ಗೆ ಚರ್ಚೆ ಮಾಡಿದ್ದೀನಿ. ನಾರ್ತ್ ಇಂಡಿಯನ್ ಕಾನ್ಕ್ವೆಸ್ಟ್ ವಿಚ್ ಆರ್ ಕಾಲ್ಡ್ ಆಸ್ ವಾರ್ಸ್ ಇನ್ ಆರ್ಯವರ್ತ ಪ್ರದೇಶದಲ್ಲಿ ಅವನ ದಿಗ್ವಿಜಯಗಳು. ಅಲ್ಲಿ ಯಾವ ರೀತಿಯಾಗಿ ಅವನ ನೀತಿಯನ್ನು ಅನುಸರಿಸಿದನು, ವಾಟ್ ವಾಸ್ ದ ಪಾಲಿಸಿ ಹಿ ಫಾಲೋಡ್, ಯು ನೋ ದ್ಯಾಟ್ ಹಿ ಡಿಫೀಟೆಡ್ ದ ರೂಲರ್ಸ್ ಆ್ಯಂಡ್ ಅನೆಕ್ಸ್ಡ್ ದ ಟೆರಿಟರೀಸ್ ಆ್ಯಂಡ್ ಎಕ್ಸ್ಪಾಂಡೆಡ್ ಹಿಸ್ ಕಿಂಗ್ಡಮ್. ಅಲ್ಲೇ ಉತ್ತರ ಭಾರತದ ಅರಸರ ಮೇಲೆ ವಿಜಯವನ್ನು ಪಡೆದುಕೊಂಡು ಅವರ ಪ್ರದೇಶಗಳನ್ನು ವಶಪಡಿಸಿಕೊಂಡು ತನ್ನ ರಾಜ್ಯವನ್ನು ವಿಸ್ತರಿಸಿದ್ದು. ಇದು ಅವನ ಅಲ್ಲಿ ನೀತಿಯಾಗಿತ್ತು. ಸೊ ದ ನೆಕ್ಸ್ಟ್ ಪಾರ್ಟ್ ಆಫ್ ಹಿಸ್ ಮೇನ್ಲಿ ದ ಮಿಲಿಟರಿ ಅಚೀವ್ಮೆಂಟ್ಸ್ ಕವರ್ಸ್ ದಿ ಸೌತ್ ಇಂಡಿಯನ್ ಇನ್ವೇಷನ್ಸ್, ದಕ್ಷಿಣ ಭಾರತದ ದಂಡಯಾತ್ರೆಗಳು. ಸೊ ದ ಸೌತ್ ಇಂಡಿಯನ್ ಇನ್ವೇಷನ್ಸ್ ಹಿಯರ್ mainly during the rule of Samudragupta, what we find from 335 to 375, 40 years he ruled. So mainly first he saw the mainly subjugation of the North Indian rulers. 335ರಿಂದ 75ರವರೆಗೂ ಅವನ 75ರವರೆಗೂ ಅವನ ಆಳ್ವಿಕೆ ಇದೆ. ಆ ಸಮಯದಲ್ಲಿ ಮೊದಲಿಗೆ ಅವನು ಉತ್ತರ ಭಾರತದ ಅರಸರನ್ನು ವಶಪಡಿಸಿಕೊಂಡು ಅವರ ಪ್ರದೇಶಗಳನ್ನು ವಶಪಡಿಸಿಕೊಂಡು ನೇರವಾಗಿ ತನ್ನ ಅಲೆ ಆಳ್ವಿಕೆಯನ್ನು ಸ್ಥಾಪನೆ ಮಾಡಿದ್ದು. ಇದು ಉತ್ತರ ಭಾರತದಲ್ಲಿ ಆರ್ಯವರ್ತ ಪ್ರದೇಶದಲ್ಲಿ. ದಕ್ಷಿಣ ಭಾರತದಲ್ಲಿ ಅವನ ನೀತಿ ಹೆಂಗಾಗಿತ್ತು, ಹೌ ವಾಸ್ ಹಿಸ್ ಪಾಲಿಸಿ ಇನ್ ದಿ ಸೌತ್, ವಾಟ್ ಪಾಲಿಸಿ ಹಿ ಫಾಲೋಡ್ ಇನ್ ದ ಸೌತ್. ಸೊ ಹಿಸ್ ಸೌತ್ ಇಂಡಿಯನ್ ಇನ್ವೇಷನ್ ಈಸ್ ಆಲ್ಸೋ ನೋನ್ ಆಸ್ ದ ವಾರ್ಸ್ ಇನ್ ದಕ್ಷಿಣ ಪಥ. ವಿಂಧ್ಯ ಪರ್ವತದ ದಕ್ಷಿಣ ಭಾಗವನ್ನು ದಕ್ಷಿಣ ಪಥ ಅಂತ ಹೇಳಿ ಕರಿತಾ ಇದ್ರು. ದ ಸದರ್ನ್ ಪಾರ್ಟ್ ಆಫ್ ಇಂಡಿಯಾ, ದಟ್ ಈಸ್ ದ ಸದರ್ನ್ ಪಾರ್ಟ್ ಟುವರ್ಡ್ಸ್ ದ ವಿಂಧ್ಯಾಸ್, ವಿಂಧ್ಯ ಪರ್ವತದ ದಕ್ಷಿಣ ಭಾಗ, ದ ಸದರ್ನ್ ಪಾರ್ಟ್ ಆಫ್ ವಿಂಧ್ಯಾಸ್ ವಾಸ್ ಕಾಲ್ಡ್ ಆಸ್ ದಕ್ಷಿಣ ಪಥ. ದಕ್ಷಿಣ ಪಥದ ಮೇಲೆ ಅವನ ಆಕ್ರಮಣಗಳು ಮತ್ತು ಅವನ ಯುದ್ಧಗಳು. ಸೊ ದ ಇನ್ವೇಷನ್ ಆ್ಯಂಡ್ ದ ವಾರ್ಸ್ ಇನ್ ಸೌತ್ ಇಂಡಿಯಾ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದಿ ದಕ್ಷಿಣ ಪಥ ಇನ್ವೇಷನ್ಸ್ ಆರ್ ಸೌತ್ ಇಂಡಿಯನ್ ಇನ್ವೇಷನ್ಸ್ ಆಫ್ ಸಮುದ್ರಗುಪ್ತ. ಸೊ ಆಫ್ಟರ್ ಹಿಸ್ ವಿಕ್ಟ್ರಿ ಇನ್ ದ ನಾರ್ತ್, ಉತ್ತರದಲ್ಲಿ ವಿಜಯ ಸಾಧಿಸಿದ ನಂತರ ದೆನ್ ಹಿ ಡಿಸೈಡೆಡ್ ಟು ಇನ್ವೇಡ್ ಸೌತ್, ಇಲ್ಲೇ ದಕ್ಷಿಣವನ್ನು ಆಕ್ರಮಿಸಲು ನಿರ್ಧರಿಸಿದನು. ಉತ್ತರದ ಮೇಲೆ ವಿಜಯವನ್ನು ಪಡೆದುಕೊಂಡ ನಂತರ ಆಫ್ಟರ್ ಹಿಸ್ ವಿಕ್ಟ್ರಿ ಇನ್ ದ ನಾರ್ತ್ ಹಿ ಡಿಸೈಡೆಡ್ ಟು ಇನ್ವೇಡ್ ದ ಸೌತ್. ಸೊ ಅಕಾರ್ಡಿಂಗ್ ಟು ದಿ ಅಲಹಾಬಾದ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್, ಅಲಹಾಬಾದ್ ಸ್ತಂಭ ಶಾಸನದ ಪ್ರಕಾರ ನಾವು ನೋಡಿದರೆ ದಕ್ಷಿಣ ಭಾರತದಲ್ಲಿ ಒಟ್ಟು ಅವನು 12 ಅರಸರನ್ನು ಸೋಲಿಸಿದ್ದು. ಇಲ್ಲಿ ದಕ್ಷಿಣ ಪಥ ಆರ್ ಇನ್ ಸೌತ್ ಇಂಡಿಯಾ ಹಿ ಡಿಫೀಟೆಡ್ 12 ರೂಲರ್ಸ್. 12 ಅರಸರ ಮೇಲೆ ಅವನ ಇಲ್ಲಿ ವಿಜಯವನ್ನು ಸಾಧಿಸಿದ್ದು. ಸೊ ಇನ್ ದಿ ಅಲಹಾಬಾದ್ ಹಿಯರ್ ಪಿಲ್ಲರ್ ಇನ್ಸ್ಕ್ರಿಪ್ಷನ್ ವಿ ಗೆಟ್ ಆಲ್ ದ ನೇಮ್ಸ್ ಆಫ್ ದ 12 ರೂಲರ್ಸ್ ಹಿ ಡಿಫೀಟೆಡ್ ಇನ್ ದ ಸೌತ್. ದಕ್ಷಿಣದಲ್ಲಿ ಅವನು ಸೋಲಿಸಿದ 12 ಅರಸರ ಹೆಸರು ಬರ್ತವೆ ಮತ್ತು ಅವರು ಯಾವ ಪ್ರದೇಶವನ್ನು ಆಳ್ತಾ ಇದ್ದರು, ವಿಚ್ ವೇರ್ ದ ರೀಜನ್ಸ್ ದಟ್ ವೇರ್ ರೂಟ್. So most of the kings here defeated by here Samudragupta in the south were mainly in the east coast region. ಅವನು ಸೋಲಿಸಿದ ದಕ್ಷಿಣ ಭಾರತದ ಅರಸರಲ್ಲಿ ಹೆಚ್ಚಿನ ಅರಸರು ಆಳ್ತಾ ಇದ್ದದ್ದು ಅಲ್ಲಿ ಪೂರ್ವ ಕರಾವಳಿ ಮೇಲೆ. ಸೊ ವಾಟ್ ವಿ ಸಿ ದಟ್ ಫ್ರಮ್ ಪಾಟಲಿಪುತ್ರದಿಂದ ಹಿಡ್ಕೊಂಡು ಪೂರ್ವ ಕರಾವಳಿ ಮೂಲಕ ಅವನ ದಂಡೆತ್ತಿ ಬಂದದ್ದು ದಕ್ಷಿಣದ ಮೇಲೆ. ಫ್ರಮ್ ಪಾಟಲಿಪುತ್ರ here he invaded South India from east coast, ಪೂರ್ವ ಕರಾವಳಿಯ ಮೂಲಕ ದಂಡೆತ್ತಿ ಬಂದದ್ದು. ನಂತರ ಅಲ್ಲಿ ಕೇರಳ ಪ್ರದೇಶದಲ್ಲಿ, ಸೊ ಫ್ರಮ್ ದ ಕೇರಳ region, Maharashtra and Andhra he went back to Pataliputra. So he returned in this way. So this was the route of Samudragupta's invasion. ಸಮುದ್ರಗುಪ್ತನ ದಂಡಯಾತ್ರೆ ಪೂರ್ವ ಕರಾವಳಿ, ಬಂಗಾಳ ಕೊಳ್ಳೆ ಬರ್ತದೆ, ಅರಬ್ಬಿ ಸಮುದ್ರ ಪಶ್ಚಿಮಕ್ಕೆ ಬರ್ತದೆ, ಹಿಂದೂ ಮಹಾಸಾಗರ ದಕ್ಷಿಣಕ್ಕೆ ಬರ್ತದೆ, ಅರಬ್ಬಿ ಸಮುದ್ರ ಬಂಗಾಳ ಕೊಳ್ಳೆಯ ಕರಾವಳಿಯ ಮೂಲಕ, ದಟ್ ಈಸ್ ದ ಕೋಸ್ಟ್ ಆಫ್ ಬೇ ಆಫ್ ಬೆಂಗಾಲ್, ದಟ್ ಈಸ್ ಈಸ್ಟ್ ಕೋಸ್ಟ್ ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ದಿ ಕೊರಮಂಡಲ್ ಆ್ಯಂಡ್ ಉತ್ಕಲ್ ಕೋಸ್ಟ್. ಕೊರಮಂಡಲ್ ಮತ್ತು ಉತ್ಕಲ್ ಕರಾವಳಿಯ ಮೂಲಕ ಅವನ ದಂಡೆತ್ತಿ ಬಂದದ್ದು. ಈ ರೀತಿಯಾಗಿ ಅವನ
ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಗುರುತಿಸಲಾಗಿದೆ. ದಿಸ್ ಇಸ್ ಹೌ ಹಿಸ್ ಸೌತ್ ಇಂಡಿಯನ್ ಎಕ್ಸ್ಪಿಡಿಷನ್ಸ್ ಹ್ಯಾವ್ ಬಿನ್ ಐಡೆಂಟಿಫೈಡ್. ಸೊ ಹಿ ಇನ್ವೇಟೆಡ್ mainly from the east coast. So we get the names of the kings who were defeated at his hands. Mahendra, Vyagaraja, Mantaraja. Again there is one king, Mahendra or Mahila. Then Swami Datta, Damana, Vishnugopa, Neelaraja, Hastivarma, Ugrasena, Kubera, Dhananjaya. So we get here mainly Mahendra starting from the Kosala region. Kosala Pradeshadinda Prarambha ಮಾಡಿ. So starting from the Kosala region, he invaded here from the Kalinga coast, then entering Andhra Pradesh and up to Tamil Nadu. That is mainly Vishnugopa was ruler of Kanchipuram. Vishnugopa ಏನಿದ್ದಾನೆ ಇವನು ಪಲ್ಲವ ಅರಸನಾಗಿದ್ದನು, ಕಂಚಿಪುರವನ್ನು ಆಳ್ತಾ ಇದ್ದನು ಇಲ್ಲೇ ತಮಿಳುನಾಡಿನಲ್ಲಿ. So all were mainly from this particularly region. ಅಂದರೆ ಅವನ ಬಂಗಾಳ, ಅಲ್ಲೇ ಕಲಿಂಗ ಅಂದರೆ ಈಗಿನ ಒರಿಸ್ಸಾ, ಹಾಗೆ ನಂತರ ವೆಂಗಿ ಅಂದರೆ ಆಂಧ್ರ ಪ್ರದೇಶ್, ಹಾಗೂ ನಂತರ ತಮಿಳುನಾಡು ಪ್ರದೇಶ. ಸೊ ತಮಿಳುನಾಡು ರೀಜನ್ ಹಿ ಇನ್ವೇಟೆಡ್ ಅಲಾಂಗ್ ದ ಮೇನ್ಲಿ ದ ಈಸ್ಟ್ ಕೋಸ್ಟ್. ಈ ರೀತಿಯಾಗಿ ಅವನ ದಂಡೆತ್ತಿ ಬಂದದ್ದು. ಈ 12 ಅರಸರ ಹೆಸರುಗಳು ನಮಗೆ ಅಲ್ಲಿ ಕಂಡು ಬಂದಿದೆ. ಸೊ ಫ್ರಮ್ ಮಹೇಂದ್ರ ಸ್ಟಾರ್ಟಿಂಗ್ ಫ್ರಮ್ ದ ಕೋಸಳ ರೀಜನ್, ಕೋಸಳ ಪ್ರದೇಶದಿಂದ. ಕೋಸಳ was mainly one of the important territory in the north also. From there he starts and then here he enters Bengal, Orissa, then Andhra Pradesh, then Tamil Nadu region. This is how he has invaded. Then through Kerala and Maharashtra he returns back there. So Mahendra, Vyagaraja, Mantaraja, Mahendra or Mahila, Swami Datta, Damma, Vishnugopa, Neelaraja, Hastivarma, Ugrasena, Kubera, Dhananjaya. ದಕ್ಷಿಣದಲ್ಲಿ ಇವರು ಅಲ್ಲೇ ಸಮುದ್ರಗುಪ್ತನ ದಂಡಯಾತ್ರೆಯಲ್ಲಿ ಸೋಲನ್ನು ಕಂಡಂಥ ಅರಸರಾಗಿದ್ದರು. ಸೊ ಹಿ ಡಿಫೀಟೆಡ್ ದೆಮ್. ನಾವು ವಾಟ್ ವಾಸ್ ದ ಪಾಲಿಸಿ ಫಾಲೋಡ್ ಬೈ ಸಮುದ್ರಗುಪ್ತ ಹಿಯರ್? ಯಾವ ನೀತಿಯನ್ನು ಅನುಸರಿಸಿದರು? ಸೊ ಹಿ ಡಿಡ್ ನಾಟ್ ಫಾಲೋ ದ ಸೇಮ್ ಪಾಲಿಸಿ ದ್ಯಾಟ್ ವಾಟ್ ಹಿ ಹ್ಯಾಡ್ ಫಾಲೋಡ್ ಇನ್ ನಾರ್ತ್ ಇಂಡಿಯಾ. ಆರ್ಯವರ್ತ ಅಥವಾ ಉತ್ತರ ಭಾರತದಲ್ಲಿ ಏನೋ ಅವನ ನೀತಿಯನ್ನು ಅಳವಡಿಸಿದ ಆ ನೀತಿಯನ್ನು ಅಳವಡಿಸಲಿಲ್ಲ ಇಲ್ಲಿ. ಹಿ ಮೇನ್ಲಿ ಅಡಾಪ್ಟೆಡ್ ಎ different policy. He defeated the rulers here and they were taken as prisoners, and later they were set free and they were allowed to rule as independent rulers by collecting large wealth from them. ಇಲ್ಲಿ ಅವನ ಯುದ್ಧ ನೀತಿ ಒಂದು ಇಲ್ಲೇ ಬದಲಾವಣೆಯಾಗಿತ್ತು, ಅಥವಾ ಬೇರೆ ಯುದ್ಧ ನೀತಿಯನ್ನು ಅಳವಡಿಸಿದನು. ಹೇಗಿತ್ತಂದರೆ ಅವನ ಯುದ್ಧ ನೀತಿ ಅಲ್ಲೇ ಆ 12 ಅರಸರನ್ನು ಸೋಲಿಸಿದ ನಂತರ ಅವರನ್ನು ಸೆರೆ ಹಿಡಿದದ್ದು, ನಂತರ ಅವರನ್ನು ಬಿಡುಗಡೆಗೊಳಿಸಿ ಅವರಿಂದ ಕಪ್ಪು ಕಾಣಿಕೆಯನ್ನು ಪಡೆದುಕೊಂಡು ಅವರಿಗೆ ಸ್ವತಂತ್ರ ಆಗಲು ಅವರ ಪ್ರದೇಶಗಳನ್ನು ಹಿಂದೆ ತಿರುಗಿಸಿದನು. ಈ ನೀತಿಯನ್ನು ಅನುಸರಿಸಿದನು. ಹಿ ಫಾಲೋಡ್ ದಿಸ್ ಪಾಲಿಸಿ ಇನ್ ಸೌತ್ ಇಂಡಿಯಾ. ನಾವು ವೈ ಹಿ ಡಿಡ್ ನಾಟ್ ಅನೆಕ್ಸ್ ಇಟ್? ಯಾಕೆ ಅವನು ವಶಪಡಿಸಿಕೊಳ್ಳಲಿಲ್ಲ? ಉತ್ತರದ ಹಾಗೆ ಇವನು ಯಾಕೆ ಇಲ್ಲಿ ವಶಪಡಿಸಿಕೊಳ್ಳಲಿಲ್ಲ? ವೈ ಹಿ ಡಿಡ್ ನಾಟ್ ಅನೆಕ್ಸ್ ದೀಸ್ ಟೆರಿಟರೀಸ್? ದ ರೀಸನ್ ದಟ್ ಮೇ ಬಿ because Samudragupta felt that ruling South India from mainly north was too difficult. So it was very difficult here. If there are any problems, revolts here, rebellions in the south, so every time they have to come down to the south. So it would have been a long process or a tedious process. So ruling here South India from the north, he felt it inconvenient. ಉತ್ತರ ಭಾರತದಿಂದ ದಕ್ಷಿಣವನ್ನು ಆಳುವುದು ಅವನಿಗೆ ಅನಾನುಕೂಲ ಅಂಥೇಳಿ ಅವನ ವಿಚಾರ ಮಾಡಿದ. ಅಂದರೆ ಇಲ್ಲೇ ಒಂದು ವೇಳೆ ಅದನ್ನು ವಶಪಡಿಸಿಕೊಂಡ್ರೆ ಅಲ್ಲೇ ಸಾಮಾನ್ಯವಾಗಿ ಅವನು ಹಿಂದೆ ತಿರುಗಿದ ನಂತರ ಮತ್ತೆ ಪ್ರತಿಭಟನೆ ಆಗಬಹುದು, ಅಲ್ಲೇ ದಂಗೆ ಏಳಬಹುದು, ಅಥವಾ ಸರಿಯಾಗಿ ಕಪ್ಪು ಕಾಣಿಕೆಯನ್ನು ಅಲ್ಲೇ ನೀಡದೇ ಇರಬಹುದು. ಬೇರೆ ಬೇರೆ ಕಾರಣಗಳನ್ನು ಅಲ್ಲೇ ನೋಡ್ಬೋದು ನಾವು. ಅಲ್ಲಿ ಅವನಿಗೆ ತೊಂದರೆಗಳು ಬರ್ಬೋದಾಗಿತ್ತು. ಸೊ ಹಿ ಮೈಟ್ ಹ್ಯಾವ್ ಫೇಸ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್ ಫ್ರಮ್ ದಿ ಸೌತ್ ಇಂಡಿಯನ್ ಕಿಂಗ್ಸ್. ಸೊ ವಾಟ್ ಹಿ ಥಾಟ್? He wanted to show that he was powerful. He wanted to show that he was here a sovereign power. ಅವನು ಒಬ್ಬ ಬಲಿಷ್ಠ ಅರಸ ಅಂತೇಳಿ ತೋರಿಸುವುದಾಗಿತ್ತು. ತಾನು ಎಲ್ಲರಿಗಿಂತ ಈ ಒಂದು ಪ್ರಭಾವಶಾಲಿ ಅಂತೇಳಿ ತೋರಿಸಲು. ಅದಕ್ಕೆ ಅವರನ್ನು ಸೋಲಿಸಿದ, ಅವರನ್ನು ಸೆರೆ ಹಿಡಿದ, ಮತ್ತೆ ಅವರನ್ನು ಬಿಡುಗಡೆ ಮಾಡಿದ, ಅವರ ಪ್ರದೇಶಗಳನ್ನು ಆಳಲು ಅವರಿಗೆ ಹಿಂತಿರುಗಿಸಿದ. ಅವರಿಂದ ಅಪಾರವಾದ ಕಪ್ಪು ಕಾಣಿಕೆಯನ್ನು ಸ್ವೀಕರಿಸಿ, by collecting a lot of tribute from them or wealth from them, he set them free or he reinstalled them in their territories
and they continued to rule as independent. So South India did not become the part of the Gupta Empire. ದಕ್ಷಿಣ ಭಾರತ ಏನಿದೆ ಇದು ಗುಪ್ತ ಸಾಮ್ರಾಜ್ಯದ ಭಾಗವಾಗಿರಲಿಲ್ಲ. It was not a part of Gupta Empire. So it was only in the form of invasions. ಆಕ್ರಮಣ ರೂಪದಲ್ಲಿ ಮಾತ್ರ ಈ ದಂಡಯಾತ್ರೆಯನ್ನು ನೋಡ್ತೀವಿ. It is to establish his sovereignty. ತನ್ನ ಪ್ರಭುತ್ವದ ಒಂದು ಘೋಷಣೆ ಮಾಡೋದಾಗಿತ್ತು ದಕ್ಷಿಣ ಭಾರತ ಅರಸರ ಮೇಲೆ. He wanted to show that he was powerful. ತಾನು ಬಲಿಷ್ಠನಾಗಿದ್ದೀನಿ ಅಂತ ಹೇಳಿ ತೋರಿಸುವುದಾಗಿತ್ತು. ಅದಕ್ಕೆ ಅವನು ದಂಡೆತ್ತಿ ಬಂದದ್ದು. ಆ್ಯಂಡ್ ಹಿ ಪ್ರೂವ್ಡ್ ವೆರಿ ಸಕ್ಸಸ್ಫುಲ್. ಅದರಲ್ಲಿ ಅವನಿಗೆ ಸಾಕಷ್ಟು ಯಶಸ್ಸು ದೊರಕಿತು. ಆದರೆ ದಕ್ಷಿಣ ಭಾರತ ಇದು ಗುಪ್ತ ಸಾಮ್ರಾಜ್ಯದ ಭಾಗವಾಗಿಲ್ಲ. ಇಟ್ ವಾಸ್ ನಾಟ್ ಎ ಪಾರ್ಟ್ ಆಫ್ ದಿ ಗುಪ್ತಾ ಎಂಪೈರ್. ಸೊ ದೀಸ್ ಆರ್ ಓನ್ಲಿ ಇನ್ ದ ಫಾರ್ಮ್ ಆಫ್ ದ ಕಾನ್ಕ್ವೆಸ್ಟ್. ದಕ್ಷಿಣ ಭಾರತದಲ್ಲಿ ಅಥವಾ ದಕ್ಷಿಣ ಪಥದಲ್ಲಿ ಅವನ ನೀತಿ ಏನಾಗಿತ್ತು? ಕೇವಲ ಆಕ್ರಮಣ, ಅರಸರ ಮೇಲೆ ವಿಜಯ ಸಾಧಿಸಿ ಅವರನ್ನೇ ಈ ಒಂದು ಹಣವನ್ನು ಇಲ್ಲೇ ತೆಗೆದುಕೊಂಡು ಅವರಿಗೆ ಮತ್ತೆ ಆಳಲು ಈ ಒಂದು ಅವಕಾಶ ಮಾಡಿಕೊಟ್ಟದ್ದು. ಸೊ ದ್ಯಾಟ್ ವಾಸ್ ಹಿಸ್ ಪಾಲಿಸಿ ಇನ್ ದ ಮೇನ್ಲಿ ದ ಸೌತ್. So in the South India he followed completely different policy. In North India he followed a different policy. So these are the important South Indian invasions of Samudragupta, which is mentioned in this Allahabad pillar inscription. And one more very important thing that we get from here was, along with Samudragupta, in the South Indian invasion, one of the most important commander who played an important role was Veerasena. Samudraguptana Senadipati Veerasena played a very important role in the South Indian expedition. The reference comes from Allahabad pillar inscription. Allahabad ಸ್ತಂಭಶಾಸನದಿಂದ ಬರ್ತದೆ. ವೀರಸೇನ ಎಂಬ ಸೇನಾಧಿಪತಿ ಇಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದ್ದಾನೆ ದಕ್ಷಿಣ ಭಾರತದ ದಂಡಯಾತ್ರೆಯಲ್ಲಿ. ಸಮುದ್ರಗುಪ್ತನ ಯಶಸ್ಸಿಗೆ ಹೆಚ್ಚಿನ ಮಟ್ಟಿಗೆ ಕಾರಣ ಆದವನಂತ ಇಲ್ಲೇ ಸೇನಾಧಿಪತಿ ವೀರಸೇನನಾಗಿದ್ದನು. ವೀರಸೇನ ವಾಸ್ probably the most important commander who played a very significant role in the victory of Samudragupta in the south. So this is related to South Indian invasions. Dakshina Bharatada Dandayatregalu. So in the military achievements we have seen North India, that is wars in Aryavarta, and his invasions on South India, that is Dakshina Patha. Now remains his mainly invasions on frontier territories. ಪೂರ್ವದಲ್ಲಿ ಗಡಿ ಪ್ರದೇಶದ ಮೇಲೆ ಅವನ ಆಕ್ರಮಣ, ಇದು ಒಂದು ಅವನ ವಿದೇಶಾಂಗ ನೀತಿಯಲ್ಲಿ ಉಳಿದುಕೊಳ್ಳುತ್ತದೆ. ಮತ್ತು ಇನ್ನೊಂದು ವಿಷಯ ಅಂದರೆ ಅವನ ವಿದೇಶಾಂಗ ನೀತಿಯಲ್ಲಿ ಅಂದರೆ ಇಲ್ಲೇ ಹೊರದೇಶದ ಅರಸರ ಕೂಡ ಅವನ ಯಾವ ರೀತಿಯಾಗಿ ಸಂಬಂಧ ಇತ್ತು. ಹಿಸ್ ಫಾರಿನ್ ರಿಲೇಷನ್ಸ್, ದಟ್ ಈಸ್ ಹಿಸ್ ರಿಲೇಷನ್ ವಿತ್ ಅದರ್ ಕಿಂಗ್ಸ್ ಆಲ್ಸೋ ವಿ ಹ್ಯಾವ್ ಟು ಡಿಸ್ಕಸ್. ದೆನ್ ಅಬೌಟ್ ಹಿಸ್ ಪರ್ಸನಾಲಿಟಿ ವಿ ಶುಡ್ ಗಿವ್ ಆ್ಯಂಡ್ ವಿ ಶುಡ್ ಕನ್ಕ್ಲೂಡ್ ದ ಆನ್ಸರ್. ಸೊ ದಿಸ್ ಇಸ್ ವಾಟ್ ಈಸ್ ರಿಮೈನಿಂಗ್ ಇನ್ ಸಮುದ್ರಗುಪ್ತಸ್ ಹಿಯರ್ ಮಿಲಿಟರಿ ಅಚೀವ್ಮೆಂಟ್ಸ್. ಅವನ ಸೈನಿಕ ಸಾಧನೆಯಲ್ಲಿ ಇವು ಬರ್ತವೆ. ಅಲ್ಲಿ ಪೂರ್ವದಲ್ಲಿ ನಡೆಸಿದಂಥ ಗಡಿ ಪ್ರದೇಶದ ಮೇಲೆ ಆಕ್ರಮಣ, ವಿದೇಶಿ ರಾಜ್ಯಗಳ ಕೂಡ ಅವನ ಸಂಬಂಧ ಹಾಗೂ ಅವನ ಕೊನೆಯದಾಗಿ ವ್ಯಕ್ತಿತ್ವ, ಈ ಮೂರು ವಿಷಯಗಳನ್ನು ಇನ್ನೊಂದು ಕ್ಲಾಸ್ನಲ್ಲಿ ನಾನು ವಿಷಯ ಚರ್ಚೆ ಮಾಡಿ ಅಲ್ಲಿ ಸಮುದ್ರಗುಪ್ತನ ಬಗ್ಗೆ ವಿಷಯವನ್ನು ಪೂರ್ತಿಗೊಳಿಸ್ತೇನೆ. ಸೊ ದ್ಯಾಟ್ ವಿಲ್ ಕಂಟಿನ್ಯೂ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.